ಬೇಕಪ್ಪ ವರ? ಏನಿಲ್ಲ ದೇವ್ರೆ, ನನ್ನ ಕಷ್ಟದಾಗಿದ್ದ ನೀ ಬಾ ಸಾಕನ್ನು. ಆಯ್ತಪ್ಪ ತಾತ್ಸು ಅಂದ. ಅವೊಂದ್ಸಲ ನೀರಾಗ ದಾಟುವಾಗ ಮುಳುಗ್ಲತ್ತಿದ್ದ ಒಳಗೆ. ದೇವ್ರೇನ್ ಮಾಡ್ದ? ಯಾರ್ದೋ ಮುಖಾಂತರ ಒಂದು ಹಡಗ್ ಕಳಿಸ್ಕೊಟ್ಟ. ಇದು ಟೋಕ್ರಿ, ಅದೇನಂತಾರ, ದೋಣಿ. ಹಾ, ಬೋಟ್. ಕೂಡಪ್ಪ ತಮ್ಮ ಕೂಡು, ನಂಗೆ ದೇವ್ರು ಬಂದು ರಕ್ಷಣೆ ಮಾಡ್ತಾ ಇದ್ದಾನಂತ. ದೇವರು ಅವ ಹೋದ ವಾಪಸ್. ಮತ್ತೂ ಮುಳುಗ್ಲತ್ತ. ಲಾಸ್ಟ್ ಒಂದು ಚಾನ್ಸ್ ಅಂತ ಇನ್ನೊಂದು ಬಂತು. ಕೂಡು ತಮ್ಮ, ಕೂಡು ಕೂಡು, ಈಗ ಹಗ್ಗ ಹಿಡಿ, ಇದ್ರೊಳಗೆ ಕೂಡು, ನೀವು ದಂಡಿಗೆ ಮುಟ್ಟಿಸ್ತೀನಿ ಅಂದ. ಇಲ್ಲ, ನಂಗೆ ದೇವ್ರು ಬಂದು ರಕ್ಷಣೆ ಮಾಡ್ತಾ ಅಂದ. ಕೊನೆಯದು 3ನೇ ಸಲನೂ ಒಂದು ದೋಣಿ ಬಂತು. ಅವಾಗೂ ಕೂಡ್ಲಿಲ್ಲ, ನಂಗೆ ದೇವ್ರು ಬಂದು ರಕ್ಷಣೆ ಮಾಡ್ತಾನೆ. ಸತ್ತ, ಕೈಲಾಸಕ್ಕೆ ಹೋದ. ದೇವರೇನು ಏಟ್ ಧೋಕ ಬಜೆ ಇದ್ದೀಯ ಅಂತ. ದೇವ್ರಿಗೆ ಯಾಕೋ ಹಂಗ? ನಾ ಏನು ಧೋಕ ಬಿಡಿ, ನಂಗೆ ಕಷ್ಟದಾಗ ಬರ್ತಾನೆ ಮಾತು ಕೊಟ್ಟಿದ್ದಿ, ಬಂದೇನೆ. ಮತ್ತು 3 ಸಲ ಡೋಳಿ ಕಳಿಸಿದಲ್ಲಪ್ಪ, ನಾನೇ ಕಳಿಸಿದ. ಮತ್ತು ನೀನೇ ಕಳಿಸಿದಿ, ನಂಗೆ ಗೊತ್ತೇ ಆಗಿಲ್ಲ ನೋಡು ಅಂತ. ಅಂದ್ರೆ ಹೇಳ್ತಾಗ ತಾತ್ಪರ್ಯ ಏನು? ದೇವ್ರಿಗೆ ನಾವು ಪ್ರಾರ್ಥನೆ ಮಾಡಿದ್ರೆ, ನಾವು ದಿನಾಲೂ ಪೂಜೆ, ಲಿಂಗ ಪೂಜೆ ಮಾಡಿದ್ರೆ ದೇವರೇ ಬಂದು ನಮ್ಮ ರಕ್ಷಣೆ ಮಾಡಲ್ಲ. ನಮ್ಮ ಕಷ್ಟ ಕಾಲದಲ್ಲಿ, ತೊಂದರೆ ಇದ್ದಾಗ, ಏನೋ ಸಮಸ್ಯೆ ಇದ್ದಾಗ, ಏನೋ ನಮಗೆ ದುಃಖದ ಸನ್ನಿವೇಶದಲ್ಲಿ ದೇವರು ಯಾರ್ದೋ ರೂಪದಾಗ ನಮಗೆ ಕಳಿಸಿಕೊಟ್ಟು ನಮ್ಮ ಸಮಸ್ಯೆ ಪರಿಹರಿಸ್ತಾನ ಅನ್ನೋದು ನಾವು ಯಾರೂ ಮರಿಬಾರ್ದು. ಇದನ್ನು ನೀವೆಲ್ಲರೂ ನೆನಪಿಟ್ಕೋಬೇಕು. ಇದು ಪೂಜೆ ಬರೀ ವಿದ್ಯಾರ್ಥಿಗಳು ಇದ್ದಾಗ ಅಷ್ಟೇ ಮಾಡೋದಲ್ಲ, ಪ್ರಾರ್ಥನೆ ನಾವು ಇಲ್ಲಿದ್ದಾಗ ಅಷ್ಟೇ ಮಾಡೋದಿಲ್ಲ. ನಮ್ಮ ಜೀವನದ ಉದ್ದಕ್ಕೂ ಅದನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡ್ರೆ ಅದು ನಿಮ್ಮ ಜೀವನ ಸಾರ್ಥಕ ಆಗ್ತದ. ನಿಮ್ಗೆ ಎಂಥ ಕಷ್ಟ ಇದ್ರೂ, ಏನೋ ಬಡತನ ಇದ್ರೂ ದೇವ್ರು ಯಾರ್ದೋ ರೂಪದಾಗ ಸಹಾಯ ಬಂದು ನಿಮ್ಗೆ ಸಹಾಯ ಮಾಡಿಸ್ತಾನ ಅನ್ನೋದು ನಿಮ್ಮಲ್ಲಿ ಅಚಲವಾದಂಥ ನಂಬಿಕೆ ಇದ್ರೆ ಖಂಡಿತವಾಗಿಯೂ ಘಟನೆ ಎಷ್ಟೋ ಜೀವನದಾಗ ನಡೀತಿರ್ತಾವ. ಅಂತೆಂಥ ಜೀವನದಾಗ, ಪ್ರತಿಯೊಬ್ಬರ ಜೀವನದಾಗ ಅವು ನಡೀತಾವೆ. ಆದ್ರೆ ದೈವಿ ಶಕ್ತಿ ಮೇಲೆ ನಮ್ಮ ನಂಬಿಕೆ ಇರಬೇಕು. ನಾವು ಪೂಜೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಎಷ್ಟು ತಾಸು ಮಾಡ್ತೀವಿ ಅನ್ನೋದು ಮಹತ್ವ ಅಲ್ಲ, ಎಷ್ಟು ಮನಸಾಪೂರ್ವಕ ಮಾಡ್ತೀವಿ ಅನ್ನೋದು ಭಾಳ ಮಹತ್ವ. ಅದಕ್ಕೆ ನಾವು ಪರಮಾತ್ಮನನ್ನು ಎಂದೂ ನೆನೆಸೋದನ್ನು ಬಿಡಬಾರ್ದು. ಪರಮಾತ್ಮನನ್ನು ಪೂಜೆ ಮಾಡಲಿಕ್ಕೆಂದು ನಾವು ಮರಿಬಾರ್ದು. ಈ 2 ಮಾತುಗಳನ್ನು ಇವತ್ತು ಅಚ್ಚುಕಟ್ಟಾಗಿ ಬೀಳ್ಕೊಡುವ ಸಮಾರಂಭ ನೀವೆಲ್ಲ ಮಾಡಿದಿರಿ.